ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ಬಂದಿದ್ದೀನಿ. ಸೂಪರ್ ಟೇಸ್ಟ್ ಇರುತ್ತೆ. ಖಂಡಿತ ನೀವು ಇದುವರೆಗೆ ಇದನ್ನು ಟ್ರೈ ಮಾಡಿರ್ಲಿಕ್ಕಿಲ್ಲ. ಖಂಡಿತ ಒಂದ್ಸಲ ಟ್ರೈ ಮಾಡಿ. ಖಂಡಿತ ಎಲ್ಲ ದಿನ ಇದೇ ಮಾಡಬೇಕು ಅಂತ ಅನ್ಸುತ್ತೆ. ಅಷ್ಟೊಂದು ಟೇಸ್ಟಿ ಆಗಿರುತ್ತೆ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಕೂಡಲೇ ಸಿಗುತ್ತೆ. ಮೊದಲು ನಾನಿಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ 2 ಕಪ್ ನೀರು ಹಾಕ್ತಾ ಇದ್ದೀನಿ. ನೀವು ಯಾವ ಕಪ್ ಅಳತೆಗೆ ತಗೋತೀರೋ ಅದೇ ಎಲ್ಲದಕ್ಕೂ ತಗೋಬೇಕು. ನಾನಿಲ್ಲಿ 2 ಕಪ್ ನೀರು ಹಾಕ್ತಾ ಇದ್ದೀನಿ. ಅದನ್ನ ಬಿಸಿ ಮಾಡ್ತಾ ಇದ್ದೀನಿ. ಮೊದಲು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ಆ ನೀರಿಗೆ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣಿನ ಜ್ಯೂಸ್ ಹಾಕ್ತಾ ಇದ್ದೀನಿ. ಇದಕ್ಕೆ ಅರ್ಧ ಸಾಕು. ಅಂದ್ರೆ ನಾವಿಲ್ಲಿ 2 ಕಪ್ ನೀರು ತಗೊಂಡಿರೋದು. ಇನ್ನು ಇದು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ಇನ್ನು ಚೆನ್ನಾಗಿ ಕುದಿಬೇಕು. ಒಳ್ಳೆ ಬಿಸಿ ಆಗಿರ್ಬೇಕು. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಮೇಲೆ ನಮಗೆ ಬೇಕಾಗಿರೋದು ರವೆ. 1 ಕಪ್ ರವೆ ತಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನಲ್ಲಿ 2 ಕಪ್ ನೀರು ತಗೊಂಡಿರೋದು. 1 ಕಪ್ ರವೆ ಒಂದು ಬೌಲಿಗೆ ಹಾಕ್ತೀನಿ. ನೋಡಿ, ನಮ್ಮ ಈ ಬಿಸಿ ಬಿಸಿ ನೀರಿದೆಯಲ್ಲ 2 ಕಪ್, ಅದನ್ನ ಇದಕ್ಕೆ ಹಾಕಿ ಮೊದ್ಲೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದೆಲ್ಲ ನೀರು ಹಾಕ್ತೀನಿ. ನೀವೆಷ್ಟು ರವೆ ತಗೋತೀರೋ ಅದರ ಡಬಲ್ ನೀರು ತಗೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸಲ ಬೇಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಬಿಸಿ ಬಿಸಿ ನೀರು ಹಾಕೊಂಡಿರೋದು, ಅದ ಕಾರಣ ರವೆ ಸ್ವಲ್ಪ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ. ಅಂದ್ರೆ ಬೇಗ ಕುಕ್ ಆಗುತ್ತೆ ಅದು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನ ರೆಸ್ಟ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಇದಕ್ಕಿರೋ ಒಂದು ಮಸಾಲ ರೆಡಿ ಮಾಡೋಣ. ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನ್ ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ, ಅಥವಾ ಸಣ್ಣಕ್ಕೆ ತುಂಡು ಮಾಡ್ಕೊಂಡು ಹಾಕೊಳ್ಳಿ. 1 ಕಾಯಿ ಮೆಣಸು ಹಾಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಸೇರಿಸ್ಕೊಳ್ಳಿ. ಒಂದ್ಸಲ ಎಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ 1 ಈರುಳ್ಳಿ ಉದ್ದಕ್ಕೆ ತುಂಡು ಮಾಡಿ ಇಟ್ಟಿದ್ದೆ, ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗ್ಲಿ. ಅಂದ್ರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗ್ಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ 1/4 ಕಪ್ಪಿನಷ್ಟು ಕ್ಯಾರೆಟ್ ತುರ್ದು ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಆಗ್ಲಿ. ಇದ್ರ ಜೊತೆನೆ ನಾವು ಟೊಮೆಟೊ ಕೂಡ ಸೇರಿಸ್ಬೇಕು. ನಾನು 1 ಟೊಮೆಟೊ ಸಣ್ಣಕ್ಕೆ ತುಂಡು ಮಾಡಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಎಲ್ಲ ಒಂದ್ಸಲ ಚೆನ್ನಾಗಿ ಫ್ರೈ ಆಗ್ಲಿ. ಈ ರೀತಿ ನೋಡಿ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಇನ್ನು ಇದಕ್ಕಿರುವ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪೆಲ್ಲ ಟೇಸ್ಟ್ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಬೋದು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಏನಿಲ್ಲ. ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದಕ್ಕಿರುವ ಮಸಾಲ ಸೇರಿಸ್ಬೇಕು. ಮೊದಲು ನಾನಿಲ್ಲಿ 1 ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಕೊತ್ತಂಬರಿ ಹುಡಿ, 1/4 ಟೀ ಸ್ಪೂನ್ ಜೀರಿಗೆ ಹುಡಿ ಹಾಕಿ ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಸ್ಪೈಸಿಯಾಗಿ ಖಾರಕ್ಕೆ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಕೂಡ ಸೇರಿಸ್ಕೊಳ್ಳಿ. ನಿಮಗೆ ಖಾರ ಇಷ್ಟ ಇಲ್ಲ ಅಂದ್ರೆ ಸ್ವಲ್ಪ ಕಡಿಮೆ ಎಲ್ಲ ಹಾಕೋಬಹುದು. ನೋಡಿ, ಈ ರೀತಿ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಇದು ಬೇಯಬೇಕು. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಅದೇ ರೀತಿ ಇದಕ್ಕೆ ನಾನಿಲ್ಲಿ ಗರಂ ಮಸಾಲ ಕೂಡ ಸೇರಿಸ್ಕೊಂಡಿಲ್ಲ. ಇನ್ನೊಂದು 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಕೂಡ ಸೇರಿಸ್ಬೇಕು ಈ ಸ್ಟೇಜ್ ಆಗುವಾಗ. ಯಾಕಂದ್ರೆ ಇದು ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ, ಜಾಸ್ತಿ ಕುದಿಸ್ಬೇಕಾದ ಅವಶ್ಯಕತೆ ಇಲ್ಲ. ಒಂದು 1/4 ಟೀ ಸ್ಪೂನ್ ಗರಂ ಮಸಾಲ, 1/4 ಟೀ ಸ್ಪೂನ್ ಅರಶಿನ ಹುಡಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಮ್ಮ ಇದಕ್ಕಿರುವ ಮಸಾಲ ಇಲ್ಲಿ ರೆಡಿ ಆಗಿದೆ. ಈ ರೀತಿ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ, ಎಲ್ಲ ಆಗಿದೆ. ಸಾಕು, ಸ್ಟವ್ ಆಫ್ ಮಾಡೋಣ. ಇನ್ನು ನೋಡಿ, ಈ ರೀತಿ ಇದೆ. ಸಾಕು, ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ. ಇನ್ನು ಬೇಕಾಗಿರೋದು 2 ಮೊಟ್ಟೆ. ಎಷ್ಟು ಬೇಕೋ ಅಷ್ಟು ತಗೋಬಹುದು, ತೊಂದರೆ ಏನಿಲ್ಲ. ನಾನಿಲ್ಲಿ ಮೊಟ್ಟೆಯನ್ನ ಉದ್ದಕ್ಕೆ ನೋಡಿ ಈ ರೀತಿ ತುಂಡು ಮಾಡ್ತಾ ಇದ್ದೀನಿ. ನಿಮಗೆ ಅರ್ಧ ಮೊಟ್ಟೆ ಬೇಕಿದ್ರೆ ಆ ರೀತಿನೂ ಮಾಡ್ಬೋದು, ತೊಂದರೆ ಏನಿಲ್ಲ. ಯಾವ ರೀತಿ ಬೇಕಿರೋ ಮಾಡ್ಬೋದು. ಅದು ಬಿಟ್ಟು ಮೊಟ್ಟೆ ಇಷ್ಟ ಇಲ್ಲ, ಮೊಟ್ಟೆ ತಿನ್ನದವರಾಗಿದ್ರೆ ಮೊಟ್ಟೆ ಸ್ಕಿಪ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಬೇರೆ ಮಸಾಲೆ ಮಾಡ್ಬೋದು. ನೋಡಿ, ಎಲ್ಲ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಇಡ್ಲಿ ಪಾತ್ರೆ ಬಿಸಿ ಮಾಡ್ಕೊಳ್ಳಿ. ಮೊದಲು ಸ್ವಲ್ಪ ನೀರು ಸೇರಿಸ್ಬೇಕು ಇಡ್ಲಿ ಪಾತ್ರಕ್ಕೆ. ನೋಡಿ, ಇಷ್ಟು ನೀರು ಹಾಕೊಂಡಿದ್ದೀನಿ ನಾನು. ಇನ್ನು ಇದನ್ನ ಮುಚ್ಚಿ ಕುದಿಸ್ಬೇಕು. ನೀರು ಚೆನ್ನಾಗಿ ಕುದಿ ಬರ್ಲಿ. ನೋಡಿ, 5 ನಿಮಿಷ ಆಗಿದೆ. ನೀರು ಚೆನ್ನಾಗಿ ಕುದಿ ಬಂದಿದೆ. ಇನ್ನು ನಾನು ನೋಡಿ, ನಮ್ಮ ಹಿಟ್ಟು ನೋಡಿ ಈ ರೀತಿ ಇದೆ ಇವಾಗ, ರವೆ ಹಿಟ್ಟು. ಆಮೇಲೆ ನಮ್ಮ ಇಡ್ಲಿ ತಟ್ಟೆ ಇಟ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ಬಾಳೆ ಎಲೆ ಸೆಟ್ ಮಾಡ್ಕೊಂಡಿದ್ದೀನಿ. ಅದರ ಮೇಲ್ಗಡೆ ನಮ್ಮ ರವೆ ಹಿಟ್ಟನ್ನ ಈ ರೀತಿ ಸೆಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ. ಇನ್ನು ಇದ್ರ ಮೇಲ್ಗಡೆ ನಾವು ಮಾಡಿಟ್ಟಂತಹ ಮಸಾಲೆ ಇದೆಯಲ್ಲ, ಅದನ್ನ ಹಾಕ್ತಾ ಇದ್ದೀನಿ. ಅದನ್ನ ಫುಲ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ರೀತಿ.
ಅಂದ್ರೆ ಇದು ಸ್ವಲ್ಪ ಸ್ಪೈಸಿ ಆಗಿರುತ್ತೆ, ಖಾರ ಇರುತ್ತೆ. ಅದರ ಮೇಲ್ಗಡೆ ಮೊಟ್ಟೆ, ನಾನು ಅರ್ಧ ಮೊಟ್ಟೆ ಆದ್ರೆ ಅದನ್ನ ಆ ರೀತಿ ಸೆಟ್ ಮಾಡ್ಬೋದು. ನಿಮ್ಗೆ ಇಷ್ಟೇ ಸಾಕು, ಈ ಸೆಟ್ ಮಾಡಿದ್ದು ಸಾಕು ಅಂದ್ರೆ ಇಲ್ಲಿಗೆ ನಿಲ್ಲಿಸ್ಬೋದು, ತೊಂದ್ರೆ ಏನಿಲ್ಲ. ಇದ್ರ ಮೇಲ್ಗಡೆ ನಾನು ಇಲ್ಲಿ ಪುನಃ ಮಸಾಲೆ ಹಾಕ್ಬಿಟ್ಟು ಪುನಃ ರವೆ ಹಾಕ್ಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ. ಅಂದ್ರೆ ನೋಡೋದಿಕ್ಕೆ ಇಡ್ಲಿ ತರ ಇರುತ್ತೆ ಇದು. ನೋಡಿ ಈ ರೀತಿ ಫುಲ್ ಆಗಿ ಕವರ್ ಆಗೋ ತರ ಬೇಗ ಬೇಗ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕರೆಕ್ಟ್ ಆಗಿ ಕವರ್ ಆಗೋ ತರ ಮಾಡಿದ್ರೆ ಆಯ್ತು. ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಅದು. ಅದೇ ರೀತಿ ಉಳಿದ ಎಲೆಗಳಲ್ಲೆಲ್ಲ ಅದೇ ರೀತಿ ಸೆಟ್ ಮಾಡ್ಕೊಂಡ್ರೆ ಆಯ್ತು. ಮೊದಲು ತಳಭಾಗದಲ್ಲಿ ರವೆ ಸೆಟ್ ಮಾಡಿ ಅದರ ಮೇಲ್ಗಡೆ ಮಸಾಲೆ ಹಾಕ್ಬಿಟ್ಟು, ಇಲ್ಲಿ ನಿಮ್ಗೆ ಮಸಾಲ ಚೇಂಜ್ ಮಾಡ್ಬೋದು, ನಿಮ್ಗೆ ಇಷ್ಟ ಇರುವ ಮಸಾಲ ಫಿಲ್ಲಿಂಗ್ಸ್ ಹಾಕೋಬಹುದು. ಮೊಟ್ಟೆ ಮಸಾಲೆನೇ ಬೇಕು ಅಂತ ಏನಿಲ್ಲ, ನಿಮ್ಗೆ ಯಾವ್ದು ಇಷ್ಟ. ಸ್ವೀಟ್ ಆದ್ರೆ ಸ್ವೀಟ್, ಖಾರ ಆದ್ರೆ ಖಾರ, ಪ್ಯೂರ್ ವೆಜ್ ಆದ್ರೆ ವೆಜ್ ಗ್ರೇವಿ ತರ ಮಾಡಿ ಆ ರೀತಿನೂ ಮಾಡ್ಬೋದು. ಯಾವ್ದು ಬೇಕೋ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಇದೇ ರೀತಿ ನಾನು ಸೆಟ್ ಮಾಡ್ತಾ ಇದ್ದೀನಿ. ಆಮೇಲೆ ಅದರ ಮೇಲ್ಗಡೆ ಪುನಃ ರವೆ ಹಾಕ್ಬಿಟ್ಟು, ರವೆ ಹಿಟ್ಟು ಹಾಕ್ಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿ ಆಗಿದೆ. ಇನ್ನಿದು ಬೇಯಬೇಕು ಹೈ ಫ್ಲೇಮ್ ಅಲ್ಲಿ ಒಂದು 15 ನಿಮಿಷ ಚೆನ್ನಾಗಿ ಬೇಯಬೇಕಿದು. ನಾನು ಬೇಯಿಸಿ ತರ್ತೀನಿ ಇವಾಗ. ನೋಡಿ ಇವಾಗ ಬೆಂದು ರೆಡಿ ಆಗಿದೆ. ನಮ್ಮ ಬ್ರೇಕ್ಫಾಸ್ಟ್ ಇಲ್ಲಿ ರೆಡಿ ಆಗಿದೆ. ಇದೊಂದಿದ್ರೆ ಸಾಕು, ನಮ್ಮ ಹೊಟ್ಟೆ ತುಂಬಿ ಬಿಡುತ್ತೆ. ಖಾರ ಇಷ್ಟಪಡೋರಿಗೆಲ್ಲ ಇದು ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ ಈ ರೀತಿ ಕರೆಕ್ಟ್ ಬೆಂದೆಲ್ಲ ರೆಡಿ ಆಗಿದೆ. ಬಾಳೆ ಎಲೆ ಹಾಕಿದ್ರಿಂದ ತುಂಬಾ ಸುಲಭವಾಗಿ ನಮಗೆ ತೆಗಿಬಹುದದ್ರಿಂದ. ನೋಡಿ ಈ ರೀತಿ ಇದೆ, ಸೂಪರ್ ಆಗಿರುತ್ತೆ. ನೋಡಿ ನಾವು ಇದನ್ನ ಸರ್ವ್ ಮಾಡೋಣ. ಯಾವ ರೀತಿ ಇದೆ, ಒಳಗಡೆ ಯಾವ ರೀತಿ ಇದೆ ಅಂತೆಲ್ಲ ತೋರಿಸ್ತೀನಿ. ನೋಡಿ ಹೊರಗೆ ಅಂದ್ರೆ ಕೆಳಭಾಗದಲ್ಲಿರುವ ಬಾಳೆ ಎಲೆ ಎಲ್ಲ ತೆಗ್ದ್ಬಿಟ್ಟು, ನೋಡಿ ಒಂದು ಬರ್ಗರ್ ಶೇಪ್ ಅಲ್ಲಿ ಇರುತ್ತೆ ನೋಡೋದಿಕ್ಕೆ. ಇದನ್ನ ತುಂಡು ಮಾಡಿ ತೋರಿಸ್ತಾ ಇದ್ದೀನಿ. ಮೊಟ್ಟೆ, ಅದ್ರ ಜೊತೆ ಮಸಾಲೆ, ಅದ್ರ ಜೊತೆ ಈ ರವೆ ಮಾಡಿರುವಂತ ಹಿಟ್ಟು ಎಲ್ಲ ಸೂಪರ್ ಆಗಿರುತ್ತೆ. ಹೆಲ್ದಿ ಕೂಡ, ತೊಂದರೆ ಏನಿಲ್ಲ. ಖಂಡಿತ ಬ್ರೇಕ್ಫಾಸ್ಟ್ ರೆಸಿಪಿಯಾಗಿ ನಮ್ಗೆ ಇದನ್ನ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಓಕೆ, ಥ್ಯಾಂಕ್ ಯು.